ವ್ಯಾಲ್ಯೂ ಫಂಡ್ ಎಂಬ ಪದವನ್ನು ಕೇಳಿದಾಗ ಅದು ಕಡಿಮೆ ಪಿಇ ಹೊಂದಿರುವ ಸ್ಟಾಕ್ ಖರೀದಿ ಎಂದು ತಿಳಿಯುತ್ತಾರೆ. ಆದರೆ ವಾಸ್ತವದಲ್ಲಿ ವ್ಯಾಲ್ಯೂ ಹೂಡಿಕೆಗೆ ಶಿಸ್ತು, ತಾಳ್ಮೆ ಮತ್ತು ಸ್ಪಷ್ಟ ಪ್ರಕ್ರಿಯೆಯ ಅಗತ್ಯವಿದೆ. ಯುಟಿಐ ವ್ಯಾಲ್ಯೂ ಫಂಡ್ನ ಹೂಡಿಕೆ ಕಾರ್ಯತಂತ್ರವನ್ನು ವಿವರಿಸಿ. ಅದು ವ್ಯಾಲ್ಯೂವನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ, ವ್ಯಾಲ್ಯೂಯೇಷನ್ ಮತ್ತು ಬಿಸಿನೆಸ್ ಕ್ವಾಲಿಟಿ ನಡುವೆ ಹೇಗೆ ಸಮತೋಲನ ಕಾಪಾಡುತ್ತದೆ ಮತ್ತು ವಿವಿಧ ಮಾರುಕಟ್ಟೆ ಪರಿಸ್ಥಿತಿಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋವನ್ನು ಹೇಗೆ ನಿರ್ಮಿಸುತ್ತದೆ. ಪೋರ್ಟ್ಫೋಲಿಯೋವನ್ನು ರಚಿಸಲು ನಾವು ಮುಖ್ಯವಾಗಿ 3 ವಿಧಾನಗಳನ್ನು ಬಳಸುತ್ತೇವೆ. ಮೊದಲ ವಿಧಾನ ವಲಯ ಹಂಚಿಕೆ. ಇದಕ್ಕೆ ನಾವು ವ್ಯಾಲ್ಯೂಯೇಷನ್ ಫಿಲ್ಟರ್ ಮಾತ್ರ ಬಳಸುತ್ತೇವೆ. ಆಕರ್ಷಕ ಮೌಲ್ಯಮಾಪನ ಹೊಂದಿರುವ ವಲಯಗಳಲ್ಲಿ ಹೂಡಿಕೆ ಮಾಡುವುದರ ಮೇಲೆ ನಾವು ಗಮನ ಹರಿಸುತ್ತೇವೆ ಮತ್ತು ಆ ವಲಯದ ಆಪರೇಟಿಂಗ್ ಸೈಕಲ್ ಅಥವಾ ವ್ಯಾಲ್ಯೂಯೇಷನ್ ಸೈಕಲ್ ಅನ್ನು ಸಹ ಗಮನಿಸುತ್ತೇವೆ. ನಾವು ವದಂತಿ ಅಥವಾ ಟ್ರೆಂಡ್ ಆಧಾರದ ಮೇಲೆ ವಲಯ ಹಂಚಿಕೆ ಮಾಡುವುದಿಲ್ಲ. ನೀವು ನೋಡಿದಂತೆ ಸಮಯ ಕಳೆದಂತೆ ನಾವು ಬದಲಾವಣೆ ಮಾಡಿದ್ದೇವೆ. ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ವಲಯ ಮಟ್ಟದಲ್ಲಿ ಮೌಲ್ಯಮಾಪನವನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ಈ ಚಾರ್ಟ್ ತೋರಿಸುತ್ತದೆ. ಉದಾಹರಣೆಗೆ, ಆಟೋಮೊಬೈಲ್ ವಲಯದಲ್ಲಿ ನಾವು ಮೌಲ್ಯಮಾಪನದ ಬಗ್ಗೆ ಬಹಳ ಜಾಗರೂಕರಾಗಿದ್ದೇವೆ ಮತ್ತು ಮೌಲ್ಯಮಾಪನಗಳು ಸಮಂಜಸವಾಗಿದ್ದಾಗ ವಲಯದ ಹೂಡಿಕೆಯನ್ನು ಹೆಚ್ಚಿಸಿದ್ದೇವೆ. ಕಳೆದ 2-3 ವರ್ಷಗಳಿಂದ ನಾವು ಕ್ಯಾಪಿಟಲ್ ಗೂಡ್ಸ್ ವಲಯದಲ್ಲಿ ಬಹಳ ಕಡಿಮೆ ಹೂಡಿಕೆ ಮಾಡಿದ್ದು ಅದಕ್ಕೆ ಒಂದೇ ಒಂದು ಕಾರಣವೆಂದರೆ ಅದು ನಮ್ಮ ಮೌಲ್ಯಮಾಪನ ವಿಧಾನವಾಗಿದೆ. ಬೆಳವಣಿಗೆ ಆಧಾರಿತ ವಲಯದ ಮೌಲ್ಯಮಾಪನಕ್ಕಾಗಿ ನಾವು ಸೂಚಿತ ಬೆಳವಣಿಗೆಯನ್ನು ನೋಡುತ್ತೇವೆ. ಹಿಂದಿನ ಮೌಲ್ಯಮಾಪನದ ಆಧಾರದಲ್ಲಿ ಯಾವ ರೀತಿ ಬೆಳವಣಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಮತ್ತು ಮಾರುಕಟ್ಟೆ ಬೆಲೆ ಏನನ್ನು ಸೂಚಿಸುತ್ತಿದೆ ಎಂದು ಗಮನಿಸುತ್ತೇವೆ. ಅಸೆಟ್ ಆಧಾರಿತ ವಲಯಗಳು ಅಥವಾ ಅಸೆಟ್ ಹೆವಿ ವಲಯಗಳಲ್ಲಿ ನಾವು ಪ್ರೈಸ್ ಟು ಬುಕ್ ಅನ್ನು ಮೌಲ್ಯಮಾಪನದ ಮಾನದಂಡವಾಗಿ ಇರಿಸುತ್ತೇವೆ. ಉದಾಹರಣೆ ನೀಡುವುದಾದರೆ, ಕಳೆದ 1 ವರ್ಷದಲ್ಲಿ ಬಿಎಫ್ಎಸ್ಐ ಮತ್ತು ಐಟಿ ವಲಯಗಳಲ್ಲಿನ ನಮ್ಮ ಹಂಚಿಕೆಯು ವಲಯವಾರು ಹಂಚಿಕೆಯಲ್ಲಿ ನಮ್ಮ ಪ್ರಾಥಮಿಕ ಗಮನವು ಮೌಲ್ಯಮಾಪನದ ಮೇಲಿದೆ ಎಂಬುದನ್ನು ತೋರಿಸುತ್ತದೆ. ಮೆಟಲ್ನ ಇತ್ತೀಚಿನ ಲಾಭಗಳು ಸಹ ಅದೇ ವಿಧಾನದಿಂದಲೇ ಆಗಿದೆ. ಮೌಲ್ಯಮಾಪನವು ಬಹಳ ಹೆಚ್ಚಾದಾಗ ನಾವು ಭಾರೀ ಹೂಡಿಕೆಯಿಂದ ಕಡಿಮೆ ಹೂಡಿಕೆಗೆ ತಿರುಗುತ್ತೇವೆ. ನಾವು ಬಳಸುವ ಎರಡನೆಯ ವಿಧಾನವನ್ನು ಎಸಿಮೆಟ್ರಿಕ್ ಬಾರ್ಬೆಲ್ ವಿಧಾನ ಎಂದು ಕರೆಯುತ್ತೇವೆ ಮತ್ತು ಆ ಎಸಿಮೆಟ್ರಿ ನಾವು ಸ್ಟಾಕ್ ಆಯ್ಕೆ ಮಾಡುವಾಗ ವ್ಯಾಲ್ಯೂಗೆ ಆದ್ಯತೆ ನೀಡುವುದರಿಂದ ಮತ್ತು ವ್ಯಾಲ್ಯೂಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರಿಂದ ಉಂಟಾಗುತ್ತದೆ. ಇಲ್ಲಿ ನಾವು ಬೆಳವಣಿಗೆ ಮತ್ತು ಸೈಕ್ಲಿಕಲ್ 2 ಸ್ಟಾಕ್ಗಳನ್ನು ಖರೀದಿಸುತ್ತೇವೆ. ಆದರೆ ಸೈಕ್ಲಿಕಲ್ ಸ್ಟಾಕ್ಗಳನ್ನು ಖರೀದಿಸುವಾಗ ತಾತ್ಕಾಲಿಕವಾಗಿ ಲಾಭ ನಷ್ಟದ ಸಮಸ್ಯೆ ಎದುರಿಸುತ್ತಿರುವ ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಮಸ್ಯೆ ಇಲ್ಲದ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡುವ ವಿರುದ್ಧ ತಂತ್ರವನ್ನು ಅನುಸರಿಸಲು ಪ್ರಯತ್ನಿಸುತ್ತೇವೆ. ಇಲ್ಲಿ ಸಮಸ್ಯೆಗಳು ಮುಖ್ಯವಾಗಿ ಬಿಸಿನೆಸ್ ಸೈಕಲ್ಗಳಿಂದ ಆಗಿವೆ ಮತ್ತು ನಾವು ಈ ಸ್ಟಾಕ್ಗಳನ್ನು ಅವುಗಳ ಸೈಕಲ್ ಇಳಿಕೆ ಆಗಿರುವಾಗ ಖರೀದಿಸುತ್ತೇವೆ. ಇನ್ನು ಬೆಳವಣಿಗೆ ಆಧಾರಿತ ಸ್ಟಾಕ್ಗಳ ವಿಷಯಕ್ಕೆ ಬಂದರೆ, ಸಮಂಜಸವಾದ ಮೌಲ್ಯಮಾಪನಗಳಲ್ಲಿ ಲಭ್ಯವಿರುವ ಮತ್ತು ದೀರ್ಘಕಾಲೀನ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿರುವ ಸ್ಟಾಕ್ಗಳನ್ನು ಖರೀದಿಸಲು ಪ್ರಯತ್ನಿಸುತ್ತೇವೆ. 2 ರೀತಿಯ ಸ್ಟಾಕ್ಗಳಲ್ಲಿ ನಾವು ನಿರೀಕ್ಷೆ ಕಡಿಮೆ ಇರುವ ಅಥವಾ ಸಮಂಜಸವಾಗಿರುವ ಸ್ಟಾಕ್ಗಳನ್ನು ಖರೀದಿಸುವುದರ ಮೇಲೆ ಗಮನ ಹರಿಸಬೇಕು. ನಾವು ಸ್ಟಾಕ್ಗಳನ್ನು ಹಿಂಬಾಲಿಸುವುದಿಲ್ಲ, ಮೊಮೆಂಟಮ್ ಮೇಲೆ ಗಮನ ಹರಿಸುವುದಿಲ್ಲ ಮತ್ತು ನಿಜವಾಗಿ ಮೊಮೆಂಟಮ್ ಆಧಾರಿತ ಸ್ಟಾಕ್ಗಳ ಖರೀದಿಯನ್ನು ಕೂಡ ತಪ್ಪಿಸುತ್ತೇವೆ. ಮೂರನೆಯ ವಿಧಾನವೆಂದರೆ ನಾವು ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಹೀಗೆ ಎಲ್ಲಾ ರೀತಿಯ ಮಾರ್ಕೆಟ್ ಕ್ಯಾಪ್ಗಳಲ್ಲಿ ಹೂಡಿಕೆ ಮಾಡುತ್ತೇವೆ. ಎಲ್ಲಿ ಮೌಲ್ಯಮಾಪನ ಅನುಕೂಲಕರವಾಗಿದೆಯೋ ಅಲ್ಲಿ ನಾವು ಮಾರ್ಕೆಟ್ ಕ್ಯಾಪ್ ಹಂಚಿಕೆಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಆದರೆ ಈ ವಿಧಾನವನ್ನು ಇತ್ತೀಚೆಗೆ ಹೆಚ್ಚು ಬಳಸುತ್ತಿಲ್ಲ. ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಿಗಿಂತ ಲಾರ್ಜ್ ಕ್ಯಾಪ್ ಹೆಚ್ಚು ಸುರಕ್ಷಿತವೆಂದು ನಾವು ನಂಬಿದ್ದರೂ ಕಳೆದ 1 ಅಥವಾ 2 ವರ್ಷಗಳಲ್ಲಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಿಗೆ ನಮ್ಮ ಹಂಚಿಕೆ ಸುಮಾರು 30-35% ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ನಮ್ಮ ಹಂಚಿಕೆಯು ಡ್ಯೂರೇಬಲ್ ಸೆಕ್ಟರ್ಗಳಲ್ಲಿದೆ. ಅವು ಮುಖ್ಯವಾಗಿ ಸ್ಮಾಲ್ ಕ್ಯಾಪ್ ಆಧಾರಿತ ವಲಯಗಳಾಗಿವೆ ಮತ್ತು ಅವುಗಳ ಸೈಕಲ್ ಪ್ರಸ್ತುತ ಇಳಿಕೆಯಲ್ಲಿದೆ. ಮಾರ್ಕೆಟ್ ಕ್ಯಾಪ್ನಲ್ಲಿ ಆಗಾಗ್ಗೆ ಆಗುವ ಬದಲಾವಣೆಗಳು, ಅಂದರೆ 6 ತಿಂಗಳಿಗೊಮ್ಮೆ ನಡೆಯುವ ಬದಲಾವಣೆಗಳು, ಮಾರ್ಕೆಟ್ ಕ್ಯಾಪ್ ಹೂಡಿಕೆಯ ಅಂಕಿಅಂಶಗಳ ಮೇಲೆ ಪ್ರಭಾವ ಬೀರುತ್ತವೆ. ನಾವು ಪೋರ್ಟ್ಫೋಲಿಯೋ ನಿರ್ಮಾಣದಲ್ಲಿ ಈ 3 ವಿಧಾನಗಳನ್ನು ಬಳಸುತ್ತೇವೆ. ಸ್ಟಾಕ್ ಖರೀದಿಸುವಾಗ ಅದನ್ನು ಇತರ ಸ್ಟಾಕ್ಗಳಿಗೆ ಹೋಲಿಸಿ ನೇರವಾಗಿ ಮೌಲ್ಯಮಾಪನ ಮಾಡಿ ಅಥವಾ ಹಿಂದಿನ ಅಂಕಿಅಂಶ ನೋಡುವ ಮೂಲಕ ಸ್ಟಾಕ್ ಮೌಲ್ಯಮಾಪನಕ್ಕೆ ಗಮನ ಕೊಡಬೇಕು. ಆದರೆ ಸ್ಟಾಕ್ ಮಾರಾಟ ಹಲವು ಅಂಶಗಳನ್ನು ಅವಲಂಬಿಸಿದ್ದು, ಮೌಲ್ಯಮಾಪನವು ಅವುಗಳಲ್ಲಿ ಒಂದಷ್ಟೇ. ಆದ್ದರಿಂದ ನಾವು ಯಾವುದೇ ಸ್ಟಾಕ್ನ ಮೌಲ್ಯಮಾಪನವು ತುಲನಾತ್ಮಕವಾಗಿ ಹೆಚ್ಚಾಗಿದೆ ಎಂಬ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡುವುದಿಲ್ಲ.
ನಾವು ಸರಿಯಾದ ಅಥವಾ ಕಡಿಮೆ ಮೌಲ್ಯಮಾಪನದಲ್ಲಿ ಸ್ಟಾಕ್ ಆಯ್ಕೆ ಮಾಡಿದ್ದರೆ ಮೌಲ್ಯಮಾಪನವು ಸ್ವಲ್ಪ ಹೆಚ್ಚಾದ ತಕ್ಷಣ ಅದನ್ನು ಮಾರಾಟ ಮಾಡುವುದಿಲ್ಲ. ಕಂಪನಿಯ ಮೌಲ್ಯಮಾಪನ ಪ್ರಕ್ರಿಯೆಯ ಉದ್ದಕ್ಕೂ ನಾವು ಜೊತೆಗಿರಲು ಬಯಸುತ್ತೇವೆ. ಹೀಗೆ ನಾವು ಸೂಕ್ಷ್ಮ ವಿಧಾನವನ್ನು ಹೊಂದಿರುವ ಹೆಚ್ಚು ಸೂಕ್ಷ್ಮವಾದ ವ್ಯಾಲ್ಯೂ ಫಂಡ್ ಹೊಂದಿದ್ದೇವೆ. ನಿರಂತರ ಲಾಭ ನೀಡುವುದು ಮತ್ತು ಸಂಪೂರ್ಣ ಸೈಕ್ಲಿಕಲ್ ಪೋರ್ಟ್ಫೋಲಿಯೋಗಳಲ್ಲಿ ಸಾಮಾನ್ಯವಾಗಿ ಕಾನೂನು ವೆಚ್ಚದ ಅಸ್ಥಿರತೆಯನ್ನು ತಪ್ಪಿಸುವುದು ನಮ್ಮ ಕಾರ್ಯತಂತ್ರವಾಗಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.